ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ, ಸುರಕ್ಷಿತವಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ ದೇವರ ಕೃಪೆಯಿಂದ. ಇವತ್ತಿನ ವಿಡಿಯೋದಲ್ಲಿ ನನ್ನ ವಿಡಿಯೋ ನೋಡೋರು ಮೇಯ್ನಾಗಿ ಕೇಳೋ ಒಂದು ಪ್ರಶ್ನೆ, ಟ್ರಾನ್ಸ್ಪ್ಲಾಂಟ್ ಬಗ್ಗೆನೇ ತುಂಬ ಕಮೆಂಟ್ಸ್ಗಳು ಬರುತ್ತೆ. ಒಂದು 10 ಕಮೆಂಟ್ಸಲ್ಲಿ 7 ಕಮೆಂಟ್ಸು ಟ್ರಾನ್ಸ್ಪ್ಲಾಂಟ್ ಸಂಬಂಧಪಟ್ಟ ಹಾಗೆ. ಎಷ್ಟು ಖರ್ಚಾಯಿತು, ಯಾವ ಹಾಸ್ಪಿಟಲ್ ಬೆಸ್ಟು, ಡಯಾಬೆಟಿಕ್ ಪೇಷಂಟು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಬೋದಾ, ಗೌರ್ಮೆಂಟಿಂದ ಆದರೆ ಏನಾದರೂ ಹೆಲ್ಪ್ ಆಗುತ್ತಾ, ಯಾವ ಹಾಸ್ಪಿಟಲಲ್ಲಿ ಎಷ್ಟು ಖರ್ಚು ಬರುತ್ತೆ, ಮತ್ತು ಡಯಾಲಿಸಿಸ್ಗೆ ಬರೋಕ್ಕಿಂತ ಮುಂಚೆನೇ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಬೋದಾ, ಟ್ರಾನ್ಸ್ಪ್ಲಾಂಟ್ ಸಮಯದಲ್ಲಿ ನೋವಾಗುತ್ತಾ, ಮತ್ತು ಇನ್ನು ಲೀಗಲ್ ಪ್ರೊಸೀಜರ್ ಏನು, ಯಾವ್ಯಾವ ಟೆಸ್ಟ್ ಮಾಡಿಸ್ಕೊಳ್ಬೋದು, ಡೋನರ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಬರುತ್ತಾ, ಈಗ ಹಲವು ಪ್ರಶ್ನೆಗಳು ಬರುತ್ತೆ. ಮತ್ತು ಕೆಡವರ್ ಸಂಬಂಧಪಟ್ಟ ಹಾಗೆ, ಕೆಡವರ್ಗೆ ಎಲ್ಲಿ ರಿಜಿಸ್ಟರ್ ಮಾಡಬೇಕು, ಯಾರು ರಿಜಿಸ್ಟರ್ ಮಾಡಬೇಕು, ಈ ರೀತಿಯೆಲ್ಲ ಹಲವು ಪ್ರಶ್ನೆಗಳು ಬರುತ್ತೆ. ಸೊ ಸಾಧ್ಯವಾದ ಮಟ್ಟಿಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ನೋಡೋಣ ಏನೇನಂತ. ಫಸ್ಟಾಗಿ ನೋಡಬೇಕು ಅಂತ ಹೇಳಿದ್ರೆ, ಯಾರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ನ ಅವಶ್ಯಕತೆ ಇದೆ ಅಂತ. ನಿಮಗೆ ಗೊತ್ತೇ ಇದೆ, ಸ್ಟೇಜ್ 5 CKD ಅಂದರೆ ಕ್ರೋನಿಕಲ್ ಕಿಡ್ನಿ ಡಿಸೀಸ್ ಇರೋ ಸ್ಟೇಜ್ 5 ಪೇಷಂಟ್ಗೆ ಡಾಕ್ಟ್ರು ಬಂದು 2 ಆಪ್ಷನ್ ಹೇಳ್ತಾರೆ. ಒಂದು ಡಯಾಲಿಸಿಸ್, ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಹೋಗಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆ, ಡಯಾಲಿಸಿಸಲ್ಲಿ 2 ಇದೆ, ಒಂದು ಹೀಮೋಡಯಾಲಿಸಿಸ್, ಒಂದು ಪೆರಿಟೋನಿಯಲ್ ಡಯಾಲಿಸಿಸ್. ಸೊ ಡಯಾಲಿಸಿಸಲ್ಲಿ ಕೂಡ ತುಂಬ ಜನ ಲಾಂಗ್ ಆಗಿ ಒಂದು 15 ಇಂದ 20 ವರ್ಷ ತನಕ ಡಯಾಲಿಸಿಸ್ ಮಾಡಿಕೊಂಡು ಚೆನ್ನಾಗಿರೋರು ಇದ್ದಾರೆ. ಬಟ್ ನೆಕ್ಸ್ಟು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಟ್ರಾನ್ಸ್ಪ್ಲಾಂಟ್ ಬೆಸ್ಟ್ ಆಪ್ಷನ್ ಹೌದು, ಆದರೆ ಎಲ್ಲರಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಇದರಲ್ಲಿ ಬರೋ ಎಕ್ಸ್ಪೆನ್ಸಿವ್, ಈ ಟ್ರೀಟ್ಮೆಂಟ್ ಬಂದು ಸತ್ಯವಾಗಲೂ ಎಕ್ಸ್ಪೆನ್ಸಿವ್ನೇ. ಬಟ್ ಹಲವು ಸ್ಕೀಮ್ಗಳಿದೆ, ಗೌರ್ಮೆಂಟಿಂದ ಹಲವು ಸ್ಕೀಮ್ಗಳು ಕೂಡ ನಡೆಸ್ತಾರೆ. ಹಲವು ಹಾಸ್ಪಿಟಲ್ಸ್ ಇದೆ, ಇದನ್ನು ಫ್ರೀಯಾಗಿ ಮಾಡ್ಕೊಳ್ತಾರೆ, ಕಮ್ಮಿ ದುಡ್ಡಿಗೆ ಮಾಡಿಕೊಡೋ ಹಾಸ್ಪಿಟಲ್ಗಳಿದೆ. ಸೊ ಕಿಡ್ನಿ ಡಯಾಲಿಸಿಸ್ಗಿಂತ ಟ್ರಾನ್ಸ್ಪ್ಲಾಂಟ್ ಬೆಸ್ಟ್. ಯಾಕಂದರೆ ಕಿಡ್ನಿ ಡಯಾಲಿಸಿಸ್ ಒಂದು ಸಲ ಸ್ಟಾರ್ಟ್ ಆಗಿಬಿಟ್ರೆ ಆ ಸರ್ಕಲಲ್ಲೇ ನಾವು ಸುತ್ತಾ ಇರಬೇಕು, ಮನೆ ಹಾಸ್ಪಿಟಲ್ ಅಂತ. ಅಂದರೆ ಹೀಮೋಡಯಾಲಿಸಿಸಲ್ಲಿ ಸಪೋಸ್ ಪೆರಿಟೋನಿಯಲ್ ಡಯಾಲಿಸಿಸ್, ನಾನು ಬಂದು ಹೀಮೋಡಯಾಲಿಸಿಸು ಮಾಡಿದ್ದೀನಿ, ಪೆರಿಟೋನಿಯಲ್ ಡಯಾಲಿಸಿಸು ಮಾಡಿದ್ದೀನಿ, ಆಟೋಮ್ಯಾಟಿಕ್ ಪೆರಿಟೋನಿಯಲ್ ಡಯಾಲಿಸಿಸ್ ಕೂಡ ಮಾಡಿದ್ದೀನಿ. 3 ನಾನು ಇದು ಮಾಡಿದ್ದೀನಿ. ಅದರಲ್ಲಿ ನನಗೆ ಬಂದು ಹೀಮೋಡಯಾಲಿಸಿಸ್ ಅಷ್ಟಾಗಿ ಸೂಟ್ ಆಗಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು ನನಗೆ. ಸೊ ನಾನು ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡ್ತಿದ್ದೆ, ಅದರಲ್ಲಿ ನನಗೆ ಓಕೆ ಇತ್ತು. ಯಾರಿಗಾದ್ರೂ ಬೇಕಂದರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳೋಣ. ಸೊ ಈಗ ತುಂಬ ಕಡೆ ಈಗ ಇತ್ತೀಚೆಗೆ ಬಂದು ಹಿಮೋಡಯಾಲಿಸಿಸ್ ಎಲ್ಲ ಫ್ರೀ ಎಲ್ಲ ಮಾಡೋಕ್ಕೆ ಬಂದಿದೆ, ಫ್ರೀ ಕಾಸ್ಟ್ ಆಫ್ ರೇಟಿಗೆಲ್ಲ ಇದೆ. ಆದರೂ ಇದಕ್ಕೆ ಕಂಪೇರ್ ಮಾಡಿದಾಗ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರನೇ, ಒನ್ ಟೈಮ್ ಎಕ್ಸ್ಪೆನ್ಸಿವ್ನೇ. ಟ್ರಾನ್ಸ್ಪ್ಲಾಂಟ್ ಬಂದು ನಾಟ್ ಈಸಿ, ನಾಟ್ ಒಂದು ಕಮ್ಮಿ ದುಡ್ಡಿಗಾಗೋ 1000-2000 ಲೆಕ್ಕ ಅಲ್ಲ, ಲಕ್ಷಗಟ್ಟಲೆ ಬೇಕೇ ಬೇಕು. ಈವನ್ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸ್ತೀನಿ ಅಂದರೂ ಖಂಡಿತ ಲಕ್ಷಗಟ್ಟಲೆ ಬೇಕೇ ಬೇಕು. ಸೊ ಅದು ಒಂದು ಸಲ ನಿಮ್ಮ ಲೈಫ್ ನಾರ್ಮಲ್ಗೆ ಬಂದುಬಿಟ್ರೆ ಮತ್ತೆ ನೀವು ಅದನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಟ್ರಾನ್ಸ್ಪ್ಲಾಂಟ್ ಇಸ್ ಬೆಸ್ಟ್ ಆಪ್ಷನ್. ನಿಮಗೆ ಲೈವ್ ಡೋನರ್ ಇದ್ದರೆ ಇನ್ನೂ ಬೆಸ್ಟ್. ಲೈವ್ ಇಲ್ಲ ಅಂತ ಹೇಳಿದ್ರೆ ಕೆಡವರ್ಗೆ ರಿಜಿಸ್ಟರ್ ಮಾಡಿಟ್ಕೊಂಡು ನೀವು ಯಾವ ಹಾಸ್ಪಿಟಲ್ ಅಂತ ಚೂಸ್ ಮಾಡಿ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಕೂಡ ಒಳ್ಳೆ ಆಪ್ಷನ್ನೇ. ಸೊ ಈ ಡಯಾಲಿಸಿಸ್ ಪೇಷಂಟ್ಗೂ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಗೂ ಮೇಯ್ನಾಗಿ ಬರೋ ವ್ಯತ್ಯಾಸಗಳು ಏನಂತ ಹೇಳಿದ್ರೆ, ಈ ಡಯಾಲಿಸಿಸ್ ಪೇಷಂಟು ಒಂದು ಇದರಲ್ಲೇ ಸರ್ಕಲ್ಗಳೇ ಸುತ್ತಾ ಇರ್ತಾರೆ. ಹೀಮೋಡಯಾಲಿಸಿಸ್ ಅಂದರೆ ಮನೆ ಹಾಸ್ಪಿಟಲು ಇದೇ ಅವ್ರದ್ದು ಇದಾಗಿಬಿಟ್ಟಿರುತ್ತೆ. ಸೊ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ 4 ಅವರ್ಸ್ ಒಂದು ಸಲ ನೀವು ನಾನು ಬಂದು ಒಂದು ದಿನಕ್ಕೆ 4 ಸಲ ಡಯಾಲಿಸಿಸ್ ಮಾಡ್ತಿದ್ದೆ ಮನೇಲಿ. ಸೊ 4 ಅವರ್ಸ್ ಒನ್ಸ್ ಬಂದು ಡಯಾಲಿಸಿಸ್ ಮಾಡಲೇಬೇಕು. ನೈಟಿಗೆ ಮಾತ್ರ ಒಂದು 12 ಅವರ್ಸ್ ಆಗೋ ಥರ ಒಂದು ಪ್ಯಾಕ್ ಇರುತ್ತೆ, ಅದು ಡೆಕ್ಸ್ಟ್ರೋಸ್ ಅದು ಬರುತ್ತೆ. ಸೊ ಅದರಿಂದ ಹಂಗೆ ದಿನ ಇದೆ. ಸೊ 4 ಅವರ್ಸ್ ಒನ್ಸ್ ನೀವು ಮಾಡಲೇಬೇಕು. ಆ ಥರ ಅಂದರೆ ಸೈಕಲ್ ಒಬ್ಬೊಬ್ಬರಿಗೆ ಚೇಂಜ್ ಆಗುತ್ತೆ, ಡಾಕ್ಟ್ರಿಗೆ ಒಬ್ಬೊಬ್ಬರಿಗೆ 3 ಸೈಕಲ್ ಅಂದರೆ ಇದೆ ಡಯಾಲಿಸಿಸ್ ಮಾಡೋ ಇದಿದೆಯಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ 3 ಸಲ ಬೇಕಾಗುತ್ತೆ, ಒಬ್ಬೊಬ್ಬರಿಗೆ 2 ಸಲ ಬೇಕಾಗುತ್ತೆ. ಸೊ ಅವ್ರವ್ರ ಕಂಡೀಷನ್ಗೆ ತಕ್ಕ ಹಾಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಆದರೆ ಹಿಂಗೆ ಅದಕ್ಕೆ ಸ್ಟಿಕ್ ಆಗಿರಬೇಕು. ಮತ್ತು ಊಟದಲ್ಲಿ ರೆಸ್ಟ್ರಿಕ್ಷನ್ ಇರುತ್ತೆ, ಮೇಯ್ನಾಗಿ ನೀರು. ಯಾರನ್ನ ಬೇಕಾದರೂ ನೀವು ಡಯಾಲಿಸಿಸ್ ಪೇಷಂಟ್ನ ಕೇಳಿ ನೋಡಿ, ನಿಮಗೆ ಫೇವ್ರೆಟ್ ಏನು, ನಿಮ್ಗೆ ಇಷ್ಟ ಏನು ಅಂತ ಹೇಳಿದ್ರೆ ಅವರು ಒಂದೇ ಒಂದು ಮಾತನ್ನ ಹೇಳ್ತಾರೆ, ಯಾರೂ ವ್ಯತ್ಯಾಸ ಇಲ್ಲದೆ ನಂಗೆ ತೃಪ್ತಿಯಾಗಿ ಒಂದು ಗ್ಲಾಸ್ ನೀರು ಕುಡಿಬೇಕಪ್ಪ ಅಂತ. ಯಾಕಂದರೆ ನೀರಿಗಾಗಿ ಹಂಗೆ ಥರ ಅಪಹಪಿಸ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋಗ್ಬಿಡುತ್ತೆ ಇದರಲ್ಲಿ ಈ ಡಯಾಲಿಸಿಸ್ ಪೇಷಂಟ್ಸು. ಬಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಂದರೆ ಏನಂತ ಹೇಳಿದ್ರೆ, ಫುಡ್ಡು ನಿಮಗೆ ಯಾವ ರೆಸ್ಟ್ರಿಕ್ಷನ್ ಇರೋಲ್ಲ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಪೊಟ್ಯಾಷಿಯಮ್, ಇದು ಕ್ಯಾಲ್ಶಿಯಮ್, ಇದೆಲ್ಲ ಏನಿರಲ್ಲ. ಬಟ್ ಹೆಲ್ದಿ ಲೈಫ್ ಸ್ಟೈಲ್ ಖಂಡಿತ ಮೇಂಟೈನ್ ಮಾಡಬೇಕು.
ಒಂದು ಇನ್ಫೆಕ್ಷನ್ದು ಭಯ ಇರುತ್ತೆ. ಇನ್ಫೆಕ್ಷನ್ ಆಗದ ಹಾಗೆ ನೋಡ್ಕೊಳ್ಬೇಕು. ಯಾಕಂದರೆ ನಮ್ಮ ಬಾಡಿ ರಿಜೆಕ್ಷನ್ ನಮ್ಮ ಕಿಡ್ನಿ, ನಮಗೆ ಹೊಸದಾಗಿ ಒಂದು ಕಿಡ್ನಿ ಹಾಕಿರ್ತಾರಲ್ವ, ಅದು ರಿಜೆಕ್ಟ್ ಆಗಬಾರ್ದು, ನಮ್ಮ ವೈಟ್ ಬ್ಲಡ್ ಸೆಲ್ಸ್ ಅದನ್ನು ಕಂಡುಹಿಡಿಬಾರ್ದು ಅಂತೇಳ್ಬಿಟ್ಟು ಇಮ್ಯುನೋಸಪ್ರೆಸೆಂಟ್ ಹಾಕಿ ಒಂದು ಮಂಪರಲ್ಲಿ ಇಡ್ಸಿರ್ತಾರೆ. ಸೊ ಆಗ ಬಂದು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಬೇರೆ ಯಾವುದಾದ್ರೂ ಕಾಯಿಲೆಗಳು ಈಸಿಯಾಗಿ ಅಟ್ಯಾಕ್ ಆಗುತ್ತೆ ನಮ್ಮ ಬಾಡಿನ. ಅದನ್ನು ಕಾಪಾಡ್ಕೊಂಡು ಹೋಗೋಕ್ಕೆ ನಾವು ಟ್ರೈ ಮಾಡಬೇಕು. ಸೊ ಅದೊಂದು ರಿಸ್ಕ್ ಇರುತ್ತೆ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಗೆ. ಸ್ವಲ್ಪ ಮೆಡಿಸಿನ್ ಬಂದು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇರಲ್ಲ. ಸೊ ಇದು ಡಯಾಲಿಸಿಸ್ ಪೇಷಂಟ್ಗೂ ಮತ್ತು ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಗೂ ಇರೋ ವ್ಯತ್ಯಾಸ. ಲೈಫ್ ಖಂಡಿತ ಬೆಟ್ರ್ ಆಗುತ್ತೆ, ನಾರ್ಮಲ್ ಆಗುತ್ತೆ. ಈವನ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ತುಂಬ ಜನ ಲೇಡೀಸ್ ಬಂದು ಪ್ರೆಗ್ನೆಂಟ್ ಆಗಿ ಹೆಲ್ದಿ ಬೇಬಿನ ಡೆಲಿವರಿ ಕೂಡ ಮಾಡಿದ್ದಾರೆ. ಸೊ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಟ್ರಾವೆಲ್ ಮಾಡ್ಬೋದು, ಊಟ ಮಾಡ್ಬೋದು. ಊಟ ಮನೆ ಊಟನೇ, ಬೇರೆ ಊಟ ನಾನು ಸಜೆಸ್ಟ್ ಮಾಡಲ್ಲ, ಯಾವಾಗಲೂ ಸಜೆಸ್ಟ್ ಮಾಡಲ್ಲ. ನಾನು ತಿನ್ನಲ್ಲ, ನಾನು ಇದುವರೆಗೂ ತಿಂದಿಲ್ಲ, ನೀವು ತಿನ್ನಬೇಡಿ. ಯಾಕಂದರೆ ನಮಗೆ ಯಾರಿಗೂ ಸಿಗದೇ ಇರೋವಂಥ ವಿಷಯ ಸಿಕ್ಕಿದೆ. ಈ ಅಟ್ ಪ್ರೆಸೆಂಟು ಎಷ್ಟು ಲಕ್ಷ, ಒಂದು ವರ್ಷಕ್ಕೆ 1 to 2 lakhs ಪೇಷಂಟು ಈ ಆರ್ಗನ್ ಇಲ್ಲದೆ ಸಾಯ್ತಾ ಇದ್ದಾರೆ. ಅಂಥ ಇದರಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳಿದಾಗ ನಾವು ಅದನ್ನು ಎಷ್ಟು ಭದ್ರವಾಗಿ ಕಾಪಾಡ್ಕೊಳ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ ಅಲ್ವಾ. ಸೊ ಅದು ಮುಖ್ಯವಾದದ್ದು. ಈಗ ಲೈವ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೂ ಕೆಡವರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೂ ಇರೋ ವ್ಯತ್ಯಾಸ ನೋಡೋಣ. ಫಸ್ಟ್ ಬಂದು ಲೈವ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಇದು ಬಂದು ಕೆಡವರ್ ಕಿಡ್ನಿಗಿಂತ ಬೆಟರ್ ಆಪ್ಷನ್. ಅಂದರೆ ತುಂಬ ಸೇಫ್ ಇರುತ್ತೆ, ತುಂಬ ಟೆಸ್ಟ್ಗಳು ನಡೆಸಿ ತೊಗೊಂಡಿರ್ತಾರೆ. ಸೊ ಅದು ಬಂದು ಬೆಟರ್ ಅಂತ ಹೇಳ್ತಾರೆ. ಬಟ್ ಏನು ಮಾಡೋದು, ಇಲ್ಲ ಅಂದರೆ ಏನು ಮಾಡೋದು. ಈಗ ನನಗೆಲ್ಲ ಕೆಡವರೇನೆ. ಸೊ ನನಗೆ ಲೈವ್ ಇಲ್ಲ, ಕೆಡವರ್ ಸಿಕ್ಕಿದ್ರು ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಸೊ ನನ್ನ ಪ್ರಕಾರ ಅದು ಸರಿ ಇದು ಸರಿ ಅಂತಿಲ್ಲ, ಅವ್ರವ್ರ ಬಾಡಿಗೆ ಸೂಟ್ ಆದರೆ ಅದು ಸರಿಯೇ. ಯಾಕಂದರೆ ಈಗ ಲೈವ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಯಾರ್ಯಾರು ಕೊಡ್ಬೋದು ಅಂದರೆ, ನಮ್ಮ ಇಂಡಿಯಾದಲ್ಲಿ ರೂಲ್ಸ್ ಪ್ರಕಾರ ರಿಲೇಟಿವ್ ಅಂತ ಅವ್ರು ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಆ ವ್ಯಕ್ತಿಗೆ ಅಪ್ಪ ಅಮ್ಮ ಫಸ್ಟು ಪ್ರಿಫರೆನ್ಸು. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು, ಅಜ್ಜ ಅಜ್ಜಿ. ತಂದೆ ಕಡೆಯಿಂದನೂ ಅಜ್ಜ ಅಜ್ಜಿ, ಅಮ್ಮನ ಕಡೆಯಿಂದನೂ ಅಜ್ಜ ಅಜ್ಜಿ. ಇಷ್ಟು ಇವ್ರನ್ನ ಮಾತ್ರ ಕ್ಲೋಸ್ ರಿಲೇಟಿವ್ ಅಂತ ಕನ್ಸಿಡರ್ ಮಾಡುತ್ತೆ ನಮ್ಮ ಇಂಡಿಯನ್ ಗೌರ್ಮೆಂಟು. ಸೊ ಇವರ ಮೂಲಕ ನೀವು ಕಿಡ್ನಿ ತೊಗೊಂಡ್ರೆ ಅವ್ರಿಗೆ DNA ಮ್ಯಾಚ್ ಆಗ್ಬೋದು, ಸ್ವಲ್ಪ ಟಿಶ್ಯೂಸ್ ಮ್ಯಾಚ್ ಆಗ್ಬೋದು ಅಂತ, ರಿಜೆಕ್ಷನ್ದು ಚಾನ್ಸಸ್ ಕಮ್ಮಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಇನ್ನು ಯಾರ್ಯಾರು ಕೊಡ್ಬೋದು, ಲೈವ್ ಡೋನರ್ ಯಾರ್ಯಾರು ಕೊಡ್ಬೋದು ಅಂತ ಹೇಳಿದ್ರೆ, ಅತ್ತೆ, ಮಾಮ, ಚಿಕ್ಕಪ್ಪ, ದೊಡ್ಡಪ್ಪ ಇವರೆಲ್ಲ ಸೆಕೆಂಡ್ ರಿಲೇಟಿವ್ ಬರ್ತಾರೆ, ಇವರೆಲ್ಲ ಕೊಡ್ಬೋದು. ಬಟ್ ಈ ಕ್ಲೋಸ್ ರಿಲೇಟಿವ್ ನಾನು ಹೇಳಿದ್ನಲ್ಲ, ಅಪ್ಪ ಅಮ್ಮ, ಅಣ್ಣ ತಂಗಿ, ಅದೆಲ್ಲ ಅವ್ರಿಗಿಂತ ಇವ್ರಿಗೆ ಸ್ವಲ್ಪ ಲೀಗಲ್ ಪ್ರೊಸೀಜರ್ಸು ಜಾಸ್ತಿ ಇರುತ್ತೆ. ಮತ್ತು ಅವ್ರ ಮದುವೆ ಆಗಿದ್ದರೆ, ಈಗ ನಮ್ಮ ಅತ್ತೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಅತ್ತೆ ಮದುವೆ ಆಗಿದ್ರೆ ಅತ್ತೆದು ಹಸ್ಬೆಂಡ್ದು ಕನ್ಸಲ್ಟ್ ತೊಗೊಬೇಕು, ಅವ್ರ ಅತ್ತೆ ಮಾವ ಬದುಕಿದ್ರೆ ಅವ್ರದ್ದು ಕನ್ಸಲ್ಟ್ ತೊಗೋಬೇಕು, ಅವ್ರದ್ದು ಮಕ್ಕಳದ್ದು ಕನ್ಸಲ್ಟ್ ತೊಗೋಬೇಕು. ಸಪೋಸ್ ಇವರಲ್ಲಿ ಯಾರಾದರೂ ಒಬ್ಬರು ಒಪ್ಪೋದ್ರೂ ಒಪ್ಪೋದಿಲ್ಲ, ಬಟ್ ಲೀಗಲ್ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದರಲ್ಲಿ. ಈಗ ನನಗೆ ಬಂದು ನಮ್ಮ ಅಮ್ಮಂದು ಅಕ್ಕಂದು ಹಸ್ಬೆಂಡ್ ಬಂದು ಕೊಡಲಿಕ್ಕೆ ಅಂತ ಬಂದಿದ್ದರು. ಕೊಡಲಿಕ್ಕೆ ಅಂತ ತುಂಬ ಟ್ರೈ ಮಾಡಿದ್ವಿ ಆಗ ಬಂದು ಏನಾಯಿತು ಅಂದರೆ, ಅವ್ರು ನಮಗೆ ಕ್ಲೋಸ್ ರಿಲೇಟಿವ್ ಆಗಲ್ಲ ಅಂತ ಹೇಳಿಬಿಡ್ತಾರೆ. ಕ್ಲೋಸ್ ರಿಲೇಟಿವ್ ಆಗಲ್ಲ ಅಂತ ಹೇಳಿದಾಗ ಲೀಗಲ್ ಪ್ರೊಸೀಜರ್ ತುಂಬ ರಿಸ್ಕ್ ಇರುತ್ತೆ. ರಿಸ್ಕ್ ಅಂದರೆ ಮಾಡಿದರೆ ಮಾಡ್ದಂಗೆ. ನಾನು ಒಬ್ಬಳೇ ಇದ್ದು ಈ ಡಯಾಲಿಸಿಸು ಮಾಡಿಕೊಂಡು, ಈಗ 4 hours ಒಂದ್ಸಲ ಡಯಾಲಿಸಿಸು ಮಾಡಿಕೊಂಡು ಈ ಲೀಗಲ್ ಪ್ರೊಸೀಜರ್ಗೆಲ್ಲ ಓಡಾಡೋದು ನನಗಂತೂ ಇಂಪಾಸಿಬಲ್ ಟಾಸ್ಕ್ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಇದನ್ನು ನಿಂತ್ಕೊಂಡು ಮಾಡೋಕ್ಕೆ ಯಾರಾದರೂ ಇದ್ದರೆ ಮೇ ಬಿ ಇದು ಈಸಿ ಆಗುತ್ತೆ. ಬಟ್ ಈ ಕ್ಲೋಸ್ ರಿಲೇಟಿವ್ ಇದ್ದಾರಲ್ಲ, ಇವ್ರಿಗಿಂತ ಈಸಿ ಆಗಲ್ಲ. ಯಾಕಂದರೆ ತುಂಬ ಇದೆ ಲೀಗಲ್ ಪ್ರೊಸೀಜರೇ ನಮ್ಗೆ ತಲೆಗೆಟ್ಟು ಹೋಗೋದು. ಫಸ್ಟ್ ಏನಂದರೆ ಫ್ಯಾಮಿಲಿ ಟ್ರೀ ತೆಗಿಸ್ಬೇಕು, ಅವ್ರದ್ದು ಸಿಬ್ಲಿಂಗ್ಸ್ ಇದ್ದಾರೆ, ಅವ್ರದ್ದು ಒಪಿನಿಯನ್ ಎಲ್ಲ ತೊಗೊಬೇಕು. ಅವರಲ್ಲಿ ಒಬ್ಬರು ಬೇಡ ಅಂತ ಹೇಳಿದ್ರು ಬೇಡನೇ, ಗೌರ್ಮೆಂಟು ಇದು ಮಾಡಲ್ಲ. ಇದು ಲೀಗಲ್ ಆಗಿ. ಇಲ್ಲೀಗಲ್ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ನಾನು ಹೇಳೋದು ಇಲ್ಲ. ಅವ್ರದ್ದು ಸಿಬ್ಲಿಂಗ್ಸಲ್ಲಿ ಈಗ ನಮ್ಮ ದೊಡ್ಡಪ್ಪಂದು ಸಿಬ್ಲಿಂಗ್ಸ್ ಯಾರಾದರೂ ಬೇಡ ಅಂತ ಹೇಳಿದ್ರೆ ಇಲ್ಲ, ಮುಗೀತು. ಅಂದರೆ ಎನ್ಕ್ವೈರಿ ನಡೀತೆ, ಪೊಲೀಸ್ ಎನ್ಕ್ವೈರಿ ನಡೀತೆ, ಮತ್ತು ತುಂಬ ಲೀಗಲ್ ಪ್ರೊಸೀಜರ್ಸ್ ಇದೆ. ಅದೆಲ್ಲ ಈ ವಿಡಿಯೋದಲ್ಲಿ ಹೇಳಿದ್ರೆ ಖಂಡಿತ ಲೇಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಲೀಗಲ್ ಪ್ರೊಸೀಜರ್ಗೆ ಅಂತಲೇ ಒಂದು ವಿಡಿಯೋ ಮಾಡಿ ಅದರಲ್ಲಿ ಹೇಳೋಣ ಏನೇನಿದೆ ಅಂತ, ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಅಂತ. ಮತ್ತೆ ಯಾರು ಕೊಡ್ಬೋದು ಅಂದರೆ ಕ್ಲೋಸ್ ಫ್ರೆಂಡ್ಸ್ ಕೂಡ ಕೊಡ್ಬೋದು. ಅವರು ನಾನ್ ರಿಲೇಟಿವಲ್ಲೇ ಬರ್ತಾರೆ. ಇದನ್ನು ನೀವು ಪ್ರೂವ್ ಮಾಡಬೇಕು, ಇವರು ನಮಗೆ ಸೆಕೆಂಡರಿ ರಿಲೇಟಿವ್, ಇವ್ರು ನನಗೆ ಕ್ಲೋಸ್ ಫ್ರೆಂಡ್ ಅಂತ ಪ್ರೂವ್ ಮಾಡಬೇಕು. ಅದಕ್ಕಾದ ಲೀಗಲ್ ಪ್ರೊಸೀಜರ್ಸ್ನ ಖಂಡಿತ ಫಾಲೋ ಮಾಡಲೇಬೇಕು. ಇನ್ಯಾರು ಕೊಡ್ಬೋದು ಅಂತ ಹೇಳಿದ್ರೆ, ಈಗ ನನಗೆ ಡೋನರ್ ಇದ್ದಾರೆ, ಬಟ್ ನಂದು ಬಂದು ನಂದು ಬಿಟ್ಟಾಕಿ, ನಂದು AB ಪಾಸಿಟಿವ್. ನನಗೆ ಯಾರು ಬೇಕಾದರೂ ಕೊಡ್ಬೋದು. AB ಪಾಸಿಟಿವ್ ಅವ್ರಿಗೆ ಒಂದು ಪ್ಲಸ್ ಏನಂದರೆ, ಅವ್ರಿಗೆ ಬಂದು ಯಾರ ಹತ್ರ ಬೇಕಾದ್ರೆ ಅಂದರೂ ರಿಸೀವ್ ಮಾಡ್ಬೋದು. ಬಟ್ ಅವರಿಗೆ ಈಗ ನಾನು ಯಾರಿಗಾದರೂ
ಏನಾದ್ರು ಆರ್ಗನ್ ಡೊನೇಟ್ ಮಾಡಬೇಕು ಅಂದರೆ ಎ ಬಿ ಪಾಸಿಟಿವ್ ಅವ್ರಿಗೆ ಮಾತ್ರ ಮಾಡಲಿಕ್ಕಾಗೋದು, ಬೇರೆಯವ್ರಿಗೆ ಅದು ಸೂಟ್ ಆಗೋದಿಲ್ಲ. ಸೊ ಇದು ಇನ್ನು ಹಳೆ ಕಾಲದ ಒಂದು ನಿಯಮ ಇತ್ತು. ಹಳೆ ಕಾಲದ ನಿಯಮ ಅಲ್ಲ, ಈಗೂ ಕೂಡ ಅದೇ ನಿಯಮನೇ. ಯಾರಿಗೆ ಯಾವ ಬ್ಲಡ್ ಗ್ರೂಪ್ ಅವರು ಯಾರಿಗೆ ಡೋನರ್ ಆಗೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಈಗ ನನಗೆ ಬಂದು ಎ ಪಾಸಿಟಿವ್ ಅಂತ ಹೇಳಿದ್ರೆ ಎ ಪಾಸಿಟಿವ್ ಅವರಿಂದ ಓ ಇಂದ ನಾನು ರಿಸೀವ್ ಮಾಡ್ಬೋದು. ಓ ನಿಮಗೆ ಗೊತ್ತಲ್ಲ, ಓ ಬ್ಲಡ್ ಗ್ರೂಪ್ ಒಂದು ಯೂನಿವರ್ಸಲ್ ಡೋನರ್ ಅಂತ ಹೇಳ್ತಾರೆ. ಅವ್ರು ಬಂದು ಧಾರಾಳ ಮನಸ್ಸಿರೋರು ಬ್ಲಡ್ಡಲ್ಲಿ. ಸೊ ಅವರು ಎಲ್ಲರಿಗೂ ಕೊಡ್ಬೋದು. ಬಟ್ ಅದೇ ಈಗ ಬಿ ಇಂದ ತೊಗೊಳಕ್ಕಾಗಲ್ಲ ಎ ಅವ್ರಿಗೆ. ಸೊ ಬಿ, ನನಗೆ ಸಪೋಸ್ ನಂದು ಬಿ ಬ್ಲಡ್ ಗ್ರೂಪ್ ಅಂದರೆ ಓ ಇಂದನೂ ತೊಗೊಬಿಡ್ಬೋದು, ಬಿ ಇಂದನೂ ತೊಗೋಬೋದು. ಓಗೆ ಬಂದು ಓನೇ, ಅವ್ರಿಗೆ ಬೇರೆದೆಲ್ಲ ಬರೋಲ್ಲ. ಎ ಬಿ ಪಾಸಿಟಿವ್ ಇರ್ತಾರಲ್ಲ, ಎ ಬಿ ಬ್ಲಡ್ ಗ್ರೂಪ್ ಅವ್ರಿಗೆ ಏನು ಗೊತ್ತ, ಅವ್ರು ಬಂದು ಎಲ್ಲರದು ತಗೊಳ್ತಾರೆ, ಯಾರು ಕೊಟ್ಟರು ಬೇಡ ಅನ್ನಲ್ಲ. ಆದರೆ ಅವರು ಬಂದು ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ. ಅವ್ರಿಗೆ ಎ ಬಿ ಇದ್ದರೆ ಎ ಬಿ ಅವ್ರಿಗೆ ಕೊಡಲಿಕ್ಕೆ ಮಾತ್ರ ಸಾಧ್ಯ. ಬಟ್ ಈಗ ಸ್ವಲ್ಪ ಟೆಕ್ನಾಲಜಿ ಎಲ್ಲ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿ ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿದ್ದಾರೆ. ಏನಂದರೆ ಅದಕ್ಕೆ ಬಂದು ಎ ಬಿ ಒ ಕಂಪಾರ್ಟಬಿಲಿಟಿ ಅಂತ ಒಂದು ಟ್ರೀಟ್ಮೆಂಟ್ಸು. ಅಂದರೆ ನಮಗೆ ಈಗ ನಾನು ಈ ಥರ ನನ್ನ ಹತ್ರ ಡೋನರ್ ಇದ್ದಾರೆ ಬಟ್ ನನ್ನ ಬ್ಲಡ್ ಗ್ರೂಪ್ ಅಲ್ಲ ಅಂತ ಹೇಳೋದಾದರೆ, ಈ ಥರ ಬಂದು ಈ ಟ್ರೀಟ್ಮೆಂಟ್ ಮೂಲಕ ನೀವು ಅದರದ್ದು ಬಗ್ಗೆ ಡೀಟೇಲಾಗಿ ಮತ್ತೆ ವಿಡಿಯೋದಲ್ಲಿ ಹೇಳೋಣ. ಬಟ್ ಈ ಥರ ಇದೆ, ಬ್ಲಡ್ ಗ್ರೂಪ್ ಒಂದು ಸಮಸ್ಯೆ ಅಲ್ಲ ಅಂತ ಹೇಳಲಿಕ್ಕೆ ಬಂದಿದ್ದು. ಬಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಈ ನಾರ್ಮಲ್ ಲೈವ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗಿಂತ ಈ ಎ ಬಿ ಒ ಕಂಪ್ಯಾಟಿಬಿಲಿಟಿ ಸ್ವಲ್ಪ ಎಕ್ಸ್ಪೆನ್ಸಿವ್ನೇ. ನೆಕ್ಸ್ಟ್ ಇನ್ನೊಂದು ಅಂದರೆ ಸ್ವ್ಯಾಬ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ನನಗೆ ಅಕ್ಕಿ ಕೊಡ್ತೀಯಾ, ನಾನು ನಿಂಗೆ ಬೇಳೆ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ ಹಳೆ ಕಾಲದಲ್ಲಿ, ಅದೇ ರೀತಿಯೇ ಈಗ ನನ್ನ ಹತ್ರ ಡೋನರ್ ಇದ್ದಾನೆ, ಲೈವ್ ಡೋನರ್ ಇದ್ದಾರೆ. ಬಟ್ ನನಗೆ ಏನಾಗ್ತಿದೆ, ನನಗೆ ಸೂಟ್ ಆಗ್ತಾಯಿಲ್ಲ, ನನಗೆ ಅವ್ರದ್ದು ಸೂಟ್ ಆಗ್ತಾಯಿಲ್ಲ. ಅದೇ ಥರ ಬೇರೆ ಒಬ್ಬರ ಪೇಷಂಟ್ ಹತ್ರ ಅವ್ರ ಹತ್ರನೂ ಲೈವ್ ಡೋನರ್ ಇದ್ದಾರೆ, ಅವ್ರಿಗೂ ಸೂಟ್ ಆಗ್ತಾಯಿಲ್ಲ. ಆಗಿರುವಾಗ ಅದ್ಲಿ ಬದಲಿ ಮಾಡ್ಕೊಳ್ಳೋದು, ನನ್ನ ಡೋನರ್ ಅವ್ರಿಗೂ ಅವರ ಡೋನರ್ ನನಗೂ ಟೆಸ್ಟ್ ಮಾಡಿ ನೋಡಿ, ಸಪೋಸ್ ಅದು ಬಂದು ಮ್ಯಾಚ್ ಆದರೆ ಆ ರೀತಿ ಬೇಕಾದರೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಬೋದು. ಇದು ಲೀಗಲೇ, ಇದು ಇಲ್ಲಿಗಲ್ ಕಡೆ ಇಲ್ಲ, ಇದು ಲೀಗಲ್ ಆಗಿ ನಡೆಯೋ ವಿಷಯ, ಡೋನರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇನ್ಯಾವುದು ಅಂತ ಹೇಳಿದ್ರೆ ಕೆಡವರ ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲಿ ಈ ಅದೇ ಬ್ಲಡ್ ಗ್ರೂಪ್ ಅವ್ರಿಗೆ ಸಿಗೋದು. ಈಗ ನಿಮ್ಮದು ಎ ಬಿ ಒ ಕಂಪ್ಯಾಟಿಬಿಲಿಟಿಂದೆಲ್ಲ ಅದೆಲ್ಲ ಇದರಲ್ಲಿ ಬರೋದಿಲ್ಲ. ಓಕೆ, ನೀವು ಎ ಬಿ ಪಾಸಿಟಿವ್ ಆಗಿದ್ರೆ ಎ ಬಿ ಪಾಸಿಟಿವ್ ಅವ್ರದ್ದು ಮಾತ್ರ ನಿಮಗೆ ಸಿಗೋದು. ಓ ಅಂದರೆ ಓ ಮಾತ್ರ, ಎ ಅಂದರೆ ಎ ಮಾತ್ರ, ಬಿ ಅಂದರೆ ಬಿ ಮಾತ್ರ, ಬೇರೆಯವ್ರದ್ದು ಯಾರ್ದವ್ರು ಕೊಡಲ್ಲ. ನಿಮ್ಮ ಲೈನ್ ಬಂದಾಗ, ನಿಮ್ಮ ನಂಬರ್ ಬಂದಾಗ ನಿಮಗೆ ಕಾಲ್ ಮಾಡಿ, ನೀವು ಫಿಸಿಕಲಿ ಫಿಟ್ ಇರಬೇಕು. ನಿಮಗೆ ಕಿಡ್ನಿ ಮಾತ್ರ ಪ್ರಾಬ್ಲಮ್ ಇದೆ, ಬೇರೆ ಯಾವ ಪ್ರಾಬ್ಲಮ್ ಇಲ್ಲ, ಅಂದರೆ ಲಿವರ್ ಪ್ರಾಬ್ಲಮ್ ಆಗಿಲ್ಲ, ಲಂಗ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಹಾರ್ಟದೇನು ಪ್ರಾಬ್ಲಮ್ ಇಲ್ಲ, ಇದೆಲ್ಲ ತಿಳ್ಕೊಂಡು ಅವ್ರಿಗೊಂದು ಇರುತ್ತೆ. ನಮ್ಮ ಹೆಲ್ತ್ ನಮಗೆ ಗೊತ್ತಿರೋಕ್ಕಿಂತ ಅವ್ರಿಗೊಂದಿರುತ್ತೆ, ಈ ರೀತಿ ಇದ್ದರೆ ಮಾಡ್ಬೋದು ಅಂತ. ಆಗ ನೀವು ಕರೆಕ್ಟಾಗಿ ಫಿಟ್ ಆಗಿದ್ರೆ, ಯಾಕಂದರೆ ಈ ಕಿಡ್ನಿ ಬಂದು ದುಡ್ಡು ಕೊಟ್ಟರೆ ಸಿಗೋ ವಿಷಯ ಅಲ್ಲ. ಯಾಕಂದರೆ ಎಷ್ಟೋ ಕೋಟಿ ಇಟ್ಟವರು ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಯಾಕಂದರೆ ಎಷ್ಟೋ ಲಕ್ಷ ಜನ ಪ್ರತಿ ವರ್ಷ ಆರ್ಗನ್ಸ್ ಇಲ್ಲದೆ ಆರ್ಗನ್ದು ಫೇಲ್ ಆಗಿರ್ತಾರೆ. ಎಲ್ಲರಿಗೂ ಆರ್ಗನ್ ಸಿಗಲ್ಲ. ಸಿಕ್ಕಿರೋ ನೀವೆಲ್ಲ ತುಂಬ ಲಕ್ಕಿ, ದೇವರ ಕೃಪೆ ಏನಿರುತ್ತೆ, ಬೇರೆ ಏನೂ ಅಲ್ಲ, ಅದರಲ್ಲಿ ಹೇಳ್ಕೊಳಕ್ಕೆ ಏನೂ ಇರೋದಿಲ್ಲ. ಸೊ ಅವ್ರದ್ದು ಹೆಲ್ತ್ ಕಂಡೀಷನ್ ನೋಡ್ತಾರೆ. ಇದೆಲ್ಲ ನೋಡಿ ಯಾರಿಗೆ ಚೆನ್ನಾಗಿದೆ, ಯಾರಿಗೆ ಅದರಲ್ಲೂ ಮ್ಯಾಚಿಂಗ್ ಟೆಸ್ಟಲ್ಲಿ ನಡೆಯುತ್ತೆ, ಯಾರಿಗೆ ಬೆಟರ್ ಮ್ಯಾಚ್ ಆಗುತ್ತೆ ಅದನ್ನು ಅವ್ರಿಗೆ ಕೊಡ್ತಾರೆ. ಸೊ ಇದು ಕೆಡವರಿಗಾಯಿತು. ಮತ್ತು ನೀವು ಕೇಳ್ಬೋದು, ಈಗ ನಾನು ಸ್ಟೇಜ್ 5 ಹೋದ್ಮೇಲೇ ನನಗೆ ಬಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರಾ, ಅದಕ್ಕಿಂತ ಮುಂಚೆ ಮಾಡಲ್ವಾ ಅಂತ ಹೇಳಿದ್ರೆ, ನಿಮಗೆ ಸಪೋಸ್ ನಿಮಗೆ ಲೈವ್ ಡೋನರ್ ಅವೈಲೇಬಲ್ ಇದ್ದಾರೆ, ನಿಮಗೆಲ್ಲ ಮ್ಯಾಚಿಂಗ್ ಟೆಸ್ಟ್ ಮ್ಯಾಚ್ ಆಗುತ್ತೆ ನಿಮಗೆ ಕಿಡ್ನಿ ಎಲ್ಲ ಅಂತ ಹೇಳಿದ್ರೆ, ನೀವು ಡಯಾಲಿಸಿಸ್ಗೆ ಬರೋದಕ್ಕಿಂತ ಮುಂಚೆನೇ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ನ ಮಾಡಿಸ್ಕೊಳ್ಬೋದು. ನನ್ನ ಪ್ರಕಾರ ಅದು ತುಂಬ ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಡಯಾಲಿಸಿಸ್ಗೆ ಹೋದರೆ ಆ ಡಯಾಲಿಸಿಸ್ ಮಿಷಿನ್ಗೆ ನಮ್ಮ ಕಿಡ್ನಿದು ಕೆಲಸ ಎಲ್ಲ ಗೊತ್ತಿರೋದಿಲ್ಲ. ಅದಕ್ಕೆ ಒಂದೇ ಕೆಲಸ, ಏನು ವಾಶ್ ಮಾಡ್ಕೊಂಡು ಹೋಗಿ, ಇದ್ದಿದ್ದೆಲ್ಲ ಹೊಡ್ಕೊಂಡು ಹೋಗು, ಅದು ಬ್ಲಡ್ನ ಉತ್ಪತ್ತಿ ಮಾಡಲ್ಲ. ಮತ್ತು ನಮ್ಮ ದೇಹದ ಕಿಡ್ನಿ ಯಾವ್ಯಾವ ಕೆಲಸ ಮಾಡುತ್ತೆ ಅದು ಯಾವುದನ್ನು ಡಯಾಲಿಸಿಸ್ ಮೆಷಿನ್ನು ಮಾಡಲ್ಲ. ಸೊ ಅದೆಲ್ಲ ಹೇಟ್ ಬೀಳುತ್ತೆ. ಸೊ ಬೇರೆ ಆರ್ಗನು ಡ್ಯಾಮೇಜ್ ಆಗೋದು ಜಾಸ್ತಿ. ಸೊ ಅದೆಲ್ಲ ಆಗೋದಕ್ಕಿಂತ ಮುಂಚೆನೇ ನೀವು ಸಪೋಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಡ್ಬಿಟ್ರೆ ನಿಮ್ಮ ಹೆಲ್ತು ಇನ್ನೂ ಬೆಟ್ರಾಗಿರುತ್ತೆ. ಸೊ
ಈ ಥರ ಒಂದು ಆಪ್ಷನ್ ಇದೆ. ಬಟ್ ಈ ಆಪ್ಷನ್ ಬಂದು ನಿಮಗೆ ಕೆಡವರ್ ಟ್ರಾನ್ಸ್ಪ್ಲಾಂಟಲ್ಲಿ ಇಲ್ಲ. ಕೆಡವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ನೀವು ಜೀವ ಸಾಕ್ಷರತೆಯಲ್ಲಿ ರಿಜಿಸ್ಟ್ರ್ ಮಾಡಿರಬೇಕು. ರಿಜಿಸ್ಟ್ರ್ ಮಾಡುವಾಗ ಒಂದು ಕಂಡೀಷನ್ ಇರುತ್ತೆ. ಏನು ಕಂಡೀಷನ್ ಅಂದರೆ ಅಟ್ಲೀಸ್ಟ್ ನೀವು 3 ಮಂತ್ಸ್ ಆಗಿರಬೇಕು ನಿಮ್ಮ ಡಯಾಲಿಸಿಸ್ ಸ್ಟಾರ್ಟ್ ಆಗಿ. ಆಗ ಮಾತ್ರ ನೀವು ಆ ಜೀವ ಸಾಕ್ಷರತೆ ಇದರಲ್ಲಿ ಆರ್ಗನ್ ಫೌಂಡೇಶನಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಸಾಧ್ಯ. ಅದರಿಂದ ಈ ಡಯಾಲಿಸಿಸ್ಗಿಂತ ಮುಂಚೆನೇ ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ತೀನಿ ಅನ್ನೋರು ಲೈವ್ ಡೋನರ್ ಇದ್ದರೆ ಮಾತ್ರ ಸಾಧ್ಯ, ಕೆಡವರಲ್ಲಿ ಸಾಧ್ಯ ಇಲ್ಲ.